श्रीगुरुभ्यो नमः। हरि ओम। पूर्वे पशुपतिः पातु दक्षिणे पातु शंकरः पश्चिमे पातु विश्वेशो नीलकंठस्ततोत्तरे ऐशान्यां पातु मां शर्वो ह्याग्नेयां पार्वतीपतिः नैऋत्यां पातु मां रुद्रो वायुव्यां नीललोहितः ऊर्ध्वे त्रिलोचनः पातु अधरायां महेश्वरः एताभ्यो दश दिग्भ्यस्तु सर्वतः पातु शंकरः। ओम नमः शिवाय। ಆತ್ಮೀಯ ನಿತ್ಯ ಸೌಭಾಗ್ಯ ಯೂಟ್ಯೂಬ್ ಚಾನಲ್ನ ಪ್ರಿಯ ಪ್ರೇಕ್ಷಕ ಮಿತ್ರರೇ ಹಾಗೂ ಬಂಧುಗಳೇ, ಎಲ್ಲರಿಗೂ ಸೋಮವಾರದ ಶುಭೋದಯ ಹಾಗೂ ಶುಭ ನಮನಗಳು. ನಿಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿ ಆಯುಷ್ಯಪೂರ್ಣದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಪಾದಗಳಿಗೆ ನಮಸ್ಕರಿಸ್ತಾ, ಬಹಳ ಮುಖ್ಯವಾಗಿ ಪ್ರಿಯ ವೀಕ್ಷಕರೇ, ಹಲವಾರು ವಿಚಾರಗಳನ್ನು ನಾವು ತಿಳಿತಾ ಬರಬೇಕು. ನಮ್ಮ ಭಾರತೀಯ ಭವ್ಯ ಪರಂಪರೆ, ಸಂಸ್ಕೃತಿ, ಸಂಪ್ರದಾಯ, ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳನ್ನು ನಾವು ಮನೆಯಲ್ಲಿ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ನಮಗೆ ಭಾಳಷ್ಟು ಅನುಕೂಲವಾಗುತ್ತೆ. ಅದು ನಿಮಗೆ ಗೊತ್ತಿದೆಯಾ? ಜೀವನದಲ್ಲಿ ಎಲ್ಲರೂ ವಾಸ್ತು ಅಂತ ಭಯಪಡ್ತಾರೆ. ಇವತ್ತಿನ ದೊಡ್ಡ ರೋಗ ಏನಪ್ಪ ಅಂತಂದರೆ ಅದು ವಾಸ್ತುವಿನ ರೋಗ ಅಂತ ಹೇಳ್ತೀವಿ. ವಾಸ್ತುಗೋಸ್ಕರ ಚೆನ್ನಾಗಿರೋ ಮನೆ, ತಂದೆ ಕಟ್ಟಿರೋ ಮನೇನ, ತಾತ ಕಟ್ಟಿರೋ ಮನೇನ ಒಡೆದಾಕಿ ತಮಗೆ ಹೇಗೆ ಬೇಕೋ ಕಟ್ಕೊಳ್ತಾರೆ. ಆದರೂ ನೆಮ್ಮದಿ ಇರಲ್ಲ. ತಿರ್ಗಾ ಸಾಲಕ್ಕೆ ಸಿಕ್ಕಾಕೊಳ್ತಾರೆ. ಮತ್ತಷ್ಟು ನೋವನ್ನು ಅನುಭವಿಸ್ತಾ ಇರೋದು ಯಾರೋ ಉದ್ಧಾರ ಆಗಿದ್ದು ನಾವು ಕಾಣ್ತಾ ಇಲ್ಲ. ಏನು ವಾಸ್ತು ಅಂತಂದ್ರೆ ಏನು? ಯಾಕೆ ವಾಸ್ತುವನ್ನು ನಾವು ಆಚರಣೆ ಮಾಡಬೇಕು? ವಾಹ ಅಸ್ತು ಇತಿ ವಾಸ್ತು ಅಂತ ಅಂದರೆ ಯಾವ ಮನೆಯಲ್ಲಿ ಗಾಳಿ ಬೆಳಕು ತುಂಬ ಚೆನ್ನಾಗಿದೆಯೋ ಆ ಮನೆಗೆ ವಾಸ್ತು ಇದೆ ಅಂತ ಅರ್ಥ. ಅದಲ್ಲದೆ ಹೌದು, ಸಂತೋಷ, ಅಡುಗೆ ಮನೆ ಆಗ್ನೇಯದಲ್ಲೇ ಇರಲಿ, ನೈಋತ್ಯದಲ್ಲಿ ಕುಬೇರ ಮೂಲೆನೇ ಇರಲಿ, ವಾಯುವ್ಯದಲ್ಲಿ ಬಚ್ಚಲ ಮನೆ ಟಾಯ್ಲೆಟ್ ಇರಲಿ, ಈಶಾನ್ಯದಲ್ಲಿ ಮಕ್ಕಳು ಓದೋಂಥ ಜಾಗ ಅಥವಾ ಚೈಲ್ಡ್ಸ್ ಬೆಡ್ರೂಮ್ ಇರಲಿ, ಪೂರ್ವನೋ ಉತ್ತರನೋ ಬಾಗಿಲಿರಲಿ, ಇವೆಲ್ಲ ಓವರಾಲ್ ಆಗಿ ನಾವು ನೋಡುವಂಥದ್ದು. ಆದರೆ ಇನ್ನೂ ಕೆಲವರು ಎಷ್ಟೆಷ್ಟು ನೋಡ್ತಾರೆ ಅಂತಂದರೆ ಒಂದೊಂದು ಗೋಡೆಯ ಸೈಜು, ತೂಕ, ಇರುವಂಥ ಜಾಗ ಎಲ್ಲವನ್ನು ನೋಡ್ತಾರೆ. ಹಾಗಾಗಿ ನೀವು ಆ ರೀತಿ ತಪ್ಪುಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಇರೋಂಥ ಮನೇನ ಒಡೆದಾಕಿ ಸಾಲ ಮಾಡಿಕೊಂಡು ಕಷ್ಟಪಡೋಕ್ಕೆ ಹೋಗಬೇಡಿ. ನಿಮ್ಮ ಮನೆಗೆ ಗಾಳಿ ಬೆಳಕು ಚೆನ್ನಾಗಿದೆಯಾ? ನಿಮ್ಮ ಮನೆಯಲ್ಲಿರತಕ್ಕಂಥ ಕೆಟ್ಟದ್ದು ಹೊರಗಡೆ ಹೋಗೋಕ್ಕೆ ಗಾಳಿ ಬಂದು ಹೋಗುತ್ತಾ? ಅದೇ ಇಂಪಾರ್ಟೆಂಟು. ಮುಖ್ಯವಾಗಿ ಸೂರ್ಯನ ಬಿಸಿಲು ಮನೆ ಒಳಗೆ ಬರಬೇಕು. ಹಾಗಿಲ್ಲ ಅಂದರೆ ಮಾತ್ರ ನಿಮ್ಮ ಮನೇಲಿ ಸಮಸ್ಯೆ ಇರುತ್ತೆ. ಅದನ್ನು ಪರಿಹಾರ ಮಾಡಿಕೊಳ್ಬೇಕು ಅಂತ ನಾನು ಹೇಳ್ಬೋದು. ಹಾಗಾಗಿ ಪ್ರಿಯ ವೀಕ್ಷಕರೇ, ವಾಸ್ತುವನ್ನು ದೊಡ್ಡ ಭೂತದಿಂದ ಹೊರಗಡೆ ಬನ್ನಿ, ಬೇಕಾದ ಸರಳವಿದವಂಥ ಪರಿಹಾರ ಮಾಡಿಕೊಳ್ಳಿ. ಅದರಿಂದ ನಿಮಗೂ ಸುಖವಾಗಿರುತ್ತೆ. ನಿಮ್ಮ ಬರ್ಡನ್ ಅಂದರೆ ಅರ್ನಿಂಗ್ ಬರ್ಡನ್, ಸಂಪಾದನೆ ಮಾಡುವಂಥ ಕಷ್ಟ ಕಡಿಮೆ ಆಗುತ್ತೆ. ಇರಲಿ, ಇವತ್ತಿನ ನಿತ್ಯ ಪಂಚಾಂಗವನ್ನು ನೋಡೋಣ. ದಿನಾಂಕ 22/4/2019 ಸೋಮವಾರ, ಸ್ವಸ್ತಿ ಶ್ರೀ ವಿಕಾರಿನಾಮ ಸಂವತ್ಸರದ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಕೃಷ್ಣ ಪಕ್ಷ ತೃತೀಯ ಅಂದರೆ ತದಿಗೆ ಬೆಳಗ್ಗೆ 11:24 ತದನಂತರವಾಗಿ ಚತುರ್ಥಿ ಬಂತಕ್ಕಂಥದ್ದು. ಇನ್ನು ನಕ್ಷತ್ರ ಅನುರಾಧ, ವರಿಯಾನ್ ಯೋಗ, ವಿಷ್ಟಿ ಹಾಗೂ ಭದ್ರಕರ್ಣ. ಸೂರ್ಯೋದಯ ಬೆಳಗ್ಗೆ 6:04 ಸೂರ್ಯಾಸ್ತ ಸಂಜೆ 6:31. ರಾಹುಕಾಲ ಬೆಳಗ್ಗೆ 7:38 9:11 ಯಮಗಂಡ ಕಾಲ 10:45 12:18 ದಿನದ ದುರ್ಮುಹೂರ್ತ ಮಧ್ಯಾಹ್ನ 12:43 1:33 ಇನ್ನು ಈ ದಿನ ಅನುರಾಧ ನಕ್ಷತ್ರವಾದ್ದರಿಂದ ಇವತ್ತು ಹುಟ್ಟುವಂಥ ಮಕ್ಕಳಿಗೆ ಶನಿ ದಶೆ ಪ್ರಾಪ್ತಿಯಾಗುತ್ತೆ. ತನ್ಮೂಲಕ ಉತ್ತಮ ಭವಿಷ್ಯ ಸಿದ್ಧಿಯಾಗುತ್ತೆ. ಪ್ರಿಯ ವೀಕ್ಷಕರೇ, ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಪ್ರತಿನಿತ್ಯ ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋ ನಿಮ್ಮ ಕೈಗೆ ಬಂದು ಸೇರುತ್ತೆ. ಬೆಲ್ ಐಕಾನನ್ನು ಪ್ರೆಸ್ ಮಾಡೋದ್ರ ಮುಖಾಂತರ ಕ್ಷಣಾರ್ಧದಲ್ಲಿ ನೀವು ವಿಡಿಯೋನ ನೋಡ್ಬೋದು. ನಾಳಿನ ವ್ಯವಸ್ಥೆಗಳನ್ನು ಇವತ್ತೇ ಮಾಡ್ಕೊಳ್ಳೋದ್ರಿಂದ ಬಹಳಷ್ಟು ಅನುಕೂಲಗಳಾಗ್ತಕ್ಕಂಥದ್ದು. ತದನಂತರವಾಗಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, 10 ಜನ ನೋಡಲಿ ಅನ್ನುವಂಥ ಉದ್ದೇಶ ನಂದು, ಆಸೆ ನಂದು. ಭಾಳಷ್ಟು ಅನುಕೂಲ ಆಗುವಂಥದ್ದು ಎಲ್ಲರಿಗೂ ಇದ್ದೇ ಇರುತ್ತೆ. ಹಾಗೆ ನಿಮ್ಮ ಪ್ರಶ್ನೆಗಳೇನಿದೆಯೋ ಅದನ್ನು ಕಮೆಂಟ್ ಮೂಲಕ ಮುಖಾಂತರ ಅದನ್ನು ಕಮೆಂಟ್ ಮುಖಾಂತರ ನಾನು ತಿಳಿಸಿ, ಅದನ್ನು ನಾನು ಬರ್ಕೊಂಡು ಸಪ್ರೇಟಾಗಿ ಒಂದು ಎಪಿಸೋಡ್ ಮಾಡಿ ಅದನ್ನು ಅಪ್ಲೋಡ್ ಮಾಡ್ತೀನಿ. ಖಂಡಿತವಾಗ್ಲೂ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಈ ದಿನದ ದ್ವಾದಶ ರಾಶಿ ಗೋಚಾರ ಫಲ. ಮೊದಲನೇದಾಗಿ ಮೇಷರಾಶಿಯವರಿಗೆ ಈ ದಿನ ತೃಪ್ತಿದಾಯಕವಾಗಿದ್ದು, ಸಂಘ ಸಂಸ್ಥೆಗಳ ವಿಚಾರದಲ್ಲಿ ಎಲ್ಲರಿಗೂ ಜಯಪ್ರಾಪ್ತಿ ಇರುತ್ತೆ. ವೈವಾಹಿಕ ಜೀವನ ತೃಪ್ತಿದಾಯಕವಾಗಿರತಕ್ಕಂಥದ್ದು. ಮುಖ್ಯವಾಗಿ ಅಂದರೆ ಸ್ವಲ್ಪ ಭಯದ ವಾತಾವರಣ ಮಾತ್ರ ಇರುತ್ತೆ ಮನೇಲಿ. ಏನೋ ಒಂಥರ ಭಯ, ಏನೋ ಒಂದು ಮಾಡಬಾರ್ದು ಕೆಲಸ ಮಾಡಿಬಿಟ್ಟಿದ್ದೀನಿ ಏನೋ ಥರ ಏನೋ ಭಯ ಪಡ್ತಾ ಇರ್ತೀರ. ಭಯದಿಂದ ದೂರ ಬನ್ನಿ, ಧೈರ್ಯವಾಗಿರಿ. ಖಂಡಿತವಾಗಲೂ ನಿಮಗಿರ್ತಕ್ಕಂಥ ಆತಂಕ ದೂರವಾಗುತ್ತೆ. ಮೇಷರಾಶಿಯವರಿಗೆ ಇವತ್ತು ಸಾಮಾಜಿಕವಾದಂಥ ಯಾವ ಕೆಲಸ ಮಾಡಿದ್ರು ಕೂಡ ಖಂಡಿತವಾಗಲೂ ಜಯಪ್ರಾಪ್ತಿ ಆಗುತ್ತೆ. ನೀವೇ ರಾಜರಾಗ್ತೀರಾ, ಅಷ್ಟು ಶಕ್ತಿ ಇವತ್ತು ನಿಮಗೆ ಮೇಷರಾಶಿಯವರಿಗೆ ಇರ್ತಕ್ಕಂಥದ್ದು. ಇನ್ನು ವೃಷಭ ರಾಶಿಯವರಿಗೆ ಶುಭದಾಯಕ, ಆರೋಗ್ಯದಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥದ್ದು. ಮುಖ್ಯವಾಗಿ ಕೆಲಸ ಕಾರ್ಯಗಳಲ್ಲೆಲ್ಲ ಅಭಿವೃದ್ಧಿಯನ್ನು ಪಡಿತೀರಾ. ಮತ್ತು ಸೇವಕರಿಂದ ಕೆಲಸ
ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡಿಸ್ಕೊಳ್ಳುವಂಥ ಒಂದು ಭಾಗ್ಯ ಇವತ್ತು ನಿಮಗಿದೆ. ವಾಹನ ಸೌಖ್ಯ ಅಂದರೆ ಒಳ್ಳೆ ಲಕ್ಸುರಿ ಆದಂಥ ವಾಹನದಲ್ಲಿ ಹೋಗಿ ಬರುವಂಥ ಅಧಿಕಾರ ಅನುಕೂಲಗಳಿದೆ. ಮತ್ತು ನೂತನ ವಾಹನ ಪ್ರಾಪ್ತಿ ಇವತ್ತು ನಿಮಗೆ ಇರ್ತಕ್ಕಂಥದ್ದು. ಹೊಸ ಬಟ್ಟೆಗಳ ಖರೀದಿ ಮಾಡೋದಕ್ಕೆ ಕೂಡ ಇವತ್ತು ಯೋಗ್ಯವಾಗಿರ್ತಕ್ಕಂಥ ಶುಭ ದಿನ ಅಂತ ಹೇಳ್ಬೋದು. ಮಿಥುನ ರಾಶಿಯವರಿಗೆ ಸಾಧಾರಣದಾಯಕವಾಗಿದ್ದು ಅಧಿಕ ತಿರುಗಾಟದಲ್ಲಿ ಸ್ವಲ್ಪ ಸಮಸ್ಯೆಗಳಾಗೋದು, ಸುಸ್ತಾಗುವಂಥದ್ದು, ಸ್ವಲ್ಪ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗುತ್ತೆ. ವ್ಯವಹಾರ ಹಾಗೂ ವ್ಯಾಪಾರದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳಾಗುತ್ತೆ. ಶತ್ರುಗಳು ಜಾಸ್ತಿ ಆಗ್ತಾರೆ. ಕುಂಠಿತ ಪ್ರಗತಿ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಯಾವತ್ತೂ ತಿಳ್ಕೊಳ್ಳಿ, ನೀವು ಎಷ್ಟೇ ದೊಡ್ಡ ವ್ಯಾಪಾರಗಳಾಗಿ ಎಷ್ಟೇ ಕೋಟ್ಯಾಧೀಶರಾಗಿರಲಿ, ಕೋಟಿಗಟ್ಟಲೆ ದಿನ ವ್ಯಾಪಾರ ಆದರೂ ಸಹ ನೀವು ಪ್ರಧಾನವಾಗಿ ಆ ಜಾಗದಲ್ಲಿದ್ದು ಅದನ್ನು ಲೀಡರ್ ಆಗಿ ನೀವು ನೋಡ್ಕೊಳ್ಬೇಕು. ಯಾವಾಗ ನೀವು ಸಲೀಸಾಗಿ ಬಿಟ್ಬಿಡ್ತೀರೋ ಆವಾಗ ಆ ವ್ಯಾಪಾರವೆಲ್ಲೂ ಕೂಡ ನಶಿಸಿ ಹೋಗುತ್ತೆ. ಆ ಥರದ ಸಮಸ್ಯೆಗಳನ್ನು ನೀವು ಮಾಡಿಕೊಳ್ಬೇಡಿ. ಮತ್ತು ಸ್ನೇಹಿತರಿಂದ ಕೂಡ ಸ್ವಲ್ಪ ಮೋಸ ಹೋಗುವಂಥ ಸಾಧ್ಯತೆ. ಈ ಜೂಜು ಮತ್ತು ಈ ಕೆಟ್ಟ ಅಭ್ಯಾಸಗಳು, ಇಸ್ಪೀಟು, ಇನ್ನೊಂದು ಮತ್ತೊಂದು ಆಡಬೇಕು ಅಂತ ಭಾಳಷ್ಟು ಉತ್ತೇಜನ ಆಗ್ತಾ ಇರುತ್ತೆ. ಆದರೆ ಅದಕ್ಕೆಲ್ಲ ಹೋಗೋದು ಒಳ್ಳೆಯದಲ್ಲ. ಅದಕ್ಕೆ ಹೋಗೋದ್ರಿಂದ ನಿಮಗೆ ಸಮಸ್ಯೆಗಳಾಗುತ್ತೆ. ಹಾಗಾಗಿ ಮಿಥುನ ರಾಶಿಯವರು ಇವತ್ತು ಈ ದೋಷವನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ಶಿವಾಲಯಕ್ಕೆ ಹೋಗಿ ಒಂದು ಬಿಲ್ವ ಪತ್ರೆಯಿಂದ ಅರ್ಚನೆ ಮಾಡಿಸ್ಬಿಡಿ. ಖಂಡಿತವಾಗ್ಲೂ ದೋಷ ನಿವೃತ್ತಿ ಆಗುತ್ತೆ. ಯಶಸ್ಸಿನ ದಾರಿ ನಿಮಗೆ ಇವತ್ತು ಪ್ರಾಪ್ತಿಯಾಗುತ್ತೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ತೃಪ್ತಿದಾಯಕವಾಗಿದ್ದು ಇಷ್ಟಾರ್ಥಗಳು ಸಿದ್ಧಿಯಾಗುವಂಥ ದಿನ. ಏನೇ ಇಷ್ಟಪಟ್ಟು ಇದ್ರೂ ಕೂಡ ಅದು ನೆರವೇರುವಂಥ ದಿನ ಇವತ್ತು ನಿಮಗೆ. ಅದರಲ್ಲಿ ಮನಸ್ಸಿಗೆ ಬಹಳಷ್ಟು ಉಲ್ಲಾಸವಿರುತ್ತೆ. ಮನೋರೋಗ ದೂರವಾಗುತ್ತೆ. ಮಾನಸಿಕವಾಗಿ ಬಲವಾಗ್ತೀರ ನೀವು. ಬಹಳಷ್ಟು ಉತ್ತಮವಾದ ಅಭಿವೃದ್ಧಿ ಕರ್ಕಾಟಕ ರಾಶಿಯವರಿಗೆ. ಕುಟುಂಬದಲ್ಲಿ ಶುಭ ಕಾರ್ಯಗಳಿಗೆ ಸಂಬಂಧಪಟ್ಟಂಥ ಮಾತುಕತೆಗಳಾಗುವಂಥದ್ದು ಮತ್ತು ನಿಮ್ಮ ಸ್ನೇಹಿತರಿಂದ ಸಹಾಯ ಪಡೆಯುವಂಥ ದಿನವಾಗಿರುತ್ತೆ. ಹೊಸ ಸ್ನೇಹಿತರ ಪರಿಚಯದಿಂದ ಅಧಿಕವಾದ ಧನಲಾಭ ಪ್ರಾಪ್ತಿ ಇದೆ. ಆರೋಗ್ಯದಲ್ಲಿ ವೃದ್ಧಿ ಸಹ ಕಾಣಬಹುದು ಕರ್ಕಾಟಕ ರಾಶಿಯವರು. ಇನ್ನು ಸಿಂಹರಾಶಿಯವರಿಗೆ ಸಾಧಾರಣ ಜನಸಂಪರ್ಕ ಹಾಗೂ ನೂತನ ಸ್ನೇಹಿತರ ಒಂದು ಪರಿಚಯದಿಂದ ಸ್ವಲ್ಪ ಅನುಕೂಲಗಳಾಗುವಂಥ ಸಾಧ್ಯತೆಗಳು. ಮತ್ತು ಪತ್ರದ ವ್ಯವಹಾರದಲ್ಲಿ ಮಾತ್ರ ಭಾಳ ಎಚ್ಚರಿಕೆಯನ್ನು ವಹಿಸಿ. ಯಾವುದೇ ಕಾರಣಕ್ಕೂ ಇವತ್ತು ಯಾವುದೇ ಅಗ್ರಿಮೆಂಟ್ಗೆ ಸೈನ್ ಹಾಕಬೇಡಿ. ಯಾವುದೇ ಹೊಸ ಕೆಲಸಕ್ಕೆ ಅಡ್ವಾನ್ಸ್ ಕೊಡಬೇಡಿ. ಪಾರ್ಟ್ನರ್ಶಿಪ್ ಇದ್ದ ಯಾವುದು ಡಿಸಿಷನ್ಸ್ ತೊಗೊಳ್ಬೇಡಿ. ಮತ್ತು ದೂರ ಪ್ರಯಾಣ ಇವತ್ತು ಅನುಕೂಲ ಇರಲ್ಲ. ಈವನ್ ವಿದೇಶಿ ಪ್ರಯಾಣ ಮಾಡಲೇಬೇಕು ಅಂದರೆ ಮಾಡಿ, ಇಲ್ಲಾಂದರೆ ಇವತ್ತು ನೀವು ಸ್ಕಿಪ್ ಮಾಡುವಂಥದ್ದು ಭಾಳ ಒಳ್ಳೆಯದು. ಈ ಥರದ ಬಹಳಷ್ಟು ಅನಾನುಕೂಲಗಳು ಇವತ್ತು ಸಿಂಹರಾಶಿಯವರಿಗೆ ಆಗ್ತಕ್ಕಂಥದ್ದು. ಮತ್ತು ವಿದ್ಯಾರ್ಥಿಗಳಿಗೂ ಕೂಡ ಅಷ್ಟೇ ಸ್ವಲ್ಪ ಪರೀಕ್ಷೆಗೆ ಸಂಬಂಧಪಟ್ಟಂಥ ಭಯ, ಪರೀಕ್ಷೆಯಾದ ನಂತರ ರಿಸಲ್ಟ್ ಸಂಬಂಧಪಟ್ಟ ಭಯ, ಇಲ್ಲಾಂದರೆ ಇನ್ನೊಂದು ಯಾವುದೋ ಒಂದು ಕೋರ್ಸ್ಗೆ ಹೋಗಬೇಕು, ಅದರದ್ದು ಪರೀಕ್ಷೆ ಬರೀಬೇಕು, ಈ ಥರದ್ದು ಏನೋ ಸ್ವಲ್ಪ ಭಯದ ವಾತಾವರಣ ಹೆಚ್ಚಾಗುವಂಥ ಸಾಧ್ಯತೆ. ಸಿಂಹರಾಶಿಯವರು ಇವತ್ತು ನೀವು ಶಿವತಾಂಡವ ಸ್ತೋತ್ರವನ್ನು ಪಾರಾಯಣ ಮಾಡೋದ್ರಿಂದ ದೋಷವು ಪರಿಹಾರವಾಗುತ್ತೆ. ಕನ್ಯಾ ರಾಶಿಯವರಿಗೆ ಶುಭದಾಯಕವಾಗಿದ್ದು ಆರೋಗ್ಯದಲ್ಲಿ ವೃದ್ಧಿ ಕಾಣುವಂಥದ್ದು. ಕಣ್ಣಿನ ಸಮಸ್ಯೆಗಳು ಇವತ್ತು ನಿಮ್ಮಿಂದ ದೂರವಾಗುತ್ತೆ. ಆರೋಗ್ಯದಲ್ಲಿ ಸಹ ಅನುಕೂಲಗಳಾಗುವಂಥ ದಿನಗಳಾಗುತ್ತೆ. ಕಷ್ಟಗಳು ನಿಮ್ಮಿಂದ ದೂರವಾಗುವಂಥ ದಿನವೂ ಇವತ್ತೇ ಹೌದು. ಮತ್ತು ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ, ಸ್ನೇಹಿತರಿಂದ ಸಹಾಯಸ್ಥ, ಕಿರಿಯ ಸಹೋದರಿಯಿಂದ ನಿಮಗೆ ಅನುಕೂಲಗಳಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಮತ್ತು ಆಕಸ್ಮಿಕವಾಗಿ ಧನಲಾಭ ಪ್ರಾಪ್ತಿ ಇದೆ. ಆರೋಗ್ಯದಲ್ಲಿ ವೃದ್ಧಿ. IT-BT ಕಂಪ್ನಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಅನುಕೂಲವಾಗಿರುತ್ತೆ. ಏನೇ ಆಗಲಿ ಕೂಲಿ ಕಾರ್ಮಿಕರಿಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾಕಂದರೆ ಸಣ್ಣ ಪುಟ್ಟ ಅಪಘಾತಗಳು ಅಂದರೆ ಗಾಯ, ಕಲ್ಲು ಹಾಕೊಳ್ಳೋದು, ಮಣ್ಣು ಹಾಕೊಳ್ಳೋದು, ಇಟ್ಟಿಗೆ ಹಾಕೊಳ್ಳೋದು, ಏನೋ ಹಾಕೊಳ್ಳೋದು, ಕಾಲೋ ಕೈಯೋ ಇಟ್ಟು ಮಾಡ್ಕೊಳ್ಳೋದು, ಇದನ್ನು ಮಾಡ್ಕೊಳ್ತೀವಿ. ಅದ್ರ ಕಡೆ ಮಾತ್ರ ಗಮನ ಕೊಡಿ. ಮಿಕ್ಕಿದೆಲ್ಲ ಶುಭ ಫಲ ಅಂತ ಹೇಳ್ಬೋದು. ತುಲಾರಾಶಿಯವರಿಗೆ ಈ ದಿನ ಮಿಶ್ರದಾಯಕವಾಗಿದ್ದು ಸ್ವಂತ ಉದ್ಯೋಗದಲ್ಲಿ ಮಂದಗತಿಯಾದಂಥ ಪ್ರಗತಿಯನ್ನು ಕಾಣುವಂತಹದ್ದು. ಮತ್ತು ಮುಖದಲ್ಲಿ ಸ್ವಲ್ಪ ವರ್ಚಸ್ಸು, ತೇಜಸ್ಸು ಕಡಿಮೆ ಆಗುವಂಥ ಸಾಧ್ಯತೆಗಳು. ಸ್ವಲ್ಪ ಅಂದದ ಕಡೆ ಹೆಚ್ಚು ಗಮನ ಕೊಡಿ ಇವತ್ತು ತುಲಾರಾಶಿಯವರು. ಯಾಕೆಂದರೆ ತುಲಾರಾಶಿಗೆ ಅಧಿಪತಿನೇ ಶುಕ್ರ ಅಂದರೆ ಅಂಧಕಾರಕ. ಸ್ವಲ್ಪ ಹೆಚ್ಚು ಅಂದದ ಕಡೆ ಗಮನ ಕೊಡಿ. ಆದರೆ ಆರೋಗ್ಯದಲ್ಲಿ ಮಾತ್ರ ಸ್ವಲ್ಪ ಅನುಕೂಲಗಳಾಗುವಂಥದ್ದು ಬಿಟ್ಟು ಬೇರೆ ಏನಾದರೂ ಅಷ್ಟೊಂದು ಅನುಕೂಲ ಇಲ್ಲ. ಆರೋಗ್ಯದಲ್ಲಿ ಮಾತ್ರ ಸ್ವಲ್ಪ ಅನುಕೂಲ ಆಗುತ್ತೆ. ದಾನ ಸ್ವಲ್ಪ ಹೆಚ್ಚು ಮಾಡೋದ್ರಿಂದ ಬಹಳಷ್ಟು ವಿಶೇಷವಾದ ಫಲ ಸಿಗುತ್ತೆ ನಿಮಗೆ. ಇವತ್ತು ನಿಮ್ಮ ತಾಯಿಯ ಆಶೀರ್ವಾದವನ್ನು ಪಡ್ಕೊಳ್ಳಿ ತುಲಾರಾಶಿಯವರು. ಮತ್ತಷ್ಟು ಅನುಕೂಲಗಳಾಗುತ್ತೆ. ಯಾವುದು ಶಾಂತಿ ದೋಷ ಏನೋ ಇಲ್ಲ, ಅವಶ್ಯಕತೆ ಏನು ಬೇಕಾಗಿಲ್ಲ, ಶಾಂತಿಗಳು ಶುಭವಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಸಾಧಾರಣ ಫಲ. ಬೆಲೆ ಬಾಳುವ ವಸ್ತುಗಳ ಕಡೆ ಗಮನವಿರಿ. ನಿಮ್ಮಿಂದ ದೂರವಾಗುವಂಥ ಸಾಧ್ಯತೆ. ಮತ್ತು ಅಶಾಂತಿಯ ವಾತಾವರಣ ಕುಟುಂಬದಲ್ಲಿ ಕಾಡುವಂಥದ್ದು. ಏನಾದರೂ ಒಂದು ಕಹಿ ಸುದ್ದಿಯನ್ನು ಕೇಳುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಮತ್ತು ಮುಖ್ಯವಾಗಿ ನಿಮ್ಮ ಗೌರವಕ್ಕೆ ಧಕ್ಕೆ ಬರುವ ರೀತಿಯಾದಂಥ ಕೆಲಸಗಳು ನಡೆಯುವಂಥ ಸಾಧ್ಯತೆ ಇರುತ್ತೆ. ಹೊಸತನವಾಗಿರ್ತಕ್ಕಂಥದ್ದು ಏನೂ ನೀವು ಅಚ್ಚಿಸ್ಕೊಳ್ಳೋದು ಬೇಡ. ಪದವಿ ಆಸೆಯನ್ನು ತೋರಿಸುವಂಥದ್ದು, ನಿಮ್ಮ ಮೋಸ ಮಾಡುವಂಥ ಸಾಧ್ಯತೆ. ಏನೋ ಮಾಡಿಸ್ಕೊಡ್ತೀನಿ, ಏನೋ ಕೊಡಿಸ್ತೀನಿ, ದುಡ್ಡು ಕಿತ್ಕೊಂಡು ನೀವು ಮೋಸ ಮಾಡುವಂಥ ಸಾಧ್ಯತೆ, ಲೋನ್ ಪ್ರಾಬ್ಲಮ್, ಇದೆಲ್ಲ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ವೃಶ್ಚಿಕ ರಾಶಿಯವರು. ಹಾಗಾಗಿ ಎಚ್ಚರಿಕೆಯಿಂದ ಇರಿ. ವೃಶ್ಚಿಕ ರಾಶಿಯವರು ಈ ದೋಷವನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ರುದ್ರ ಮಂತ್ರವನ್ನು ಒಮ್ಮೆ ಕೇಳಿ. ಯೂಟ್ಯೂಬಲ್ಲಿ ಸಿಗುತ್ತೆ ನಿಮಗೆ. ಒಮ್ಮೆ ಕೇಳಿ ಒಂದು 25 ನಿಮಿಷ ಆಗುತ್ತೆ, ದೋಷ ಪರಿಹಾರ ಆಗುತ್ತೆ. ಧನುರಾಶಿಯವರು ಶುಭದಾಯಕ. ನಿಮ್ಮ ಆಸೆಗಳು
ಆಕಾಂಕ್ಷೆಗಳು ನೆರವೇರುವಂತಹ ದಿನ ಇವತ್ತಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಭಾಳಷ್ಟು ಉತ್ತಮವಾದ ದಿನ. ನೂತನ ಕೆಲಸ ಕಾರ್ಯಗಳಿಗೆ ಅಭಿವೃದ್ಧಿ ಆಗುತ್ತೆ, ಬಹಳ ವಿಶೇಷವಾಗಿ ಮತ್ತು ಜಯಪ್ರಾಪ್ತಿ ಆಗುವಂಥದ್ದು. ಮತ್ತು ಈ ದಿನ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡ್ತೀರಾ, ಸಿಹಿಯನ್ನು ತಿನ್ನುವಂಥ ಕೆಲಸ, 10 ಜನಕ್ಕೆ ಒಳ್ಳೆಯದು, ಅನಾಥ ಆಶ್ರಮಕ್ಕೆ ಹೋಗಿ ಬರುವಂಥದ್ದು. ಇವತ್ತು ಹುಟ್ಟಿದಬ್ಬ ಆಚರಣೆ ಮಾಡ್ಕೊಳ್ತಾ ಇದ್ದರೆ ವಿಶೇಷವಾಗಿ ಧನುರಾಶಿಯವರಿಗೆ ಬಹಳಷ್ಟು ಶುಭ ಫಲ. ತಂದೆ ತಾಯಿಗಳ ಆಶೀರ್ವಾದವನ್ನು ಪಡಿತಕ್ಕಂಥದ್ದು, ಗುರುಗಳ ಅನುಗ್ರಹವನ್ನು ಪಡಿತಕ್ಕಂಥದ್ದು ಇವೆಲ್ಲ ಮಾಡಿದರೆ ಖಂಡಿತವಾಗಲೂ ಶುಭವಾಗುತ್ತೆ. ಅದಲ್ಲದೆ ವೃತ್ತಿಪರ ಜೀವನದಲ್ಲಿ ಇವತ್ತು ಡಾಕ್ಟರ್ಸ್ ಯಾರಾದರೂ ಧನುರಾಶಿ ಹೋದರೆ ಭಾಳಷ್ಟು ಒಳ್ಳೆಯ ಫಲ ಅವ್ರಿಗೆ ಅನುಕೂಲಗಳಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇನ್ನು ಮಕರ ರಾಶಿಯವರಿಗೆ ಮಿಶ್ರದಾಯಕವಾಗಿದ್ದು ಪುಣ್ಯಕ್ಷೇತ್ರಗಳ ದರ್ಶನವಾಗುವಂಥ ಸಾಧ್ಯತೆಗಳು, ಆರ್ಥಿಕವಾಗಿ ಸ್ವಲ್ಪ ಬಲ ಅಭಿವೃದ್ಧಿ ಆಗುತ್ತೆ, ಏನು ಯೋಚನೆ ಇಲ್ಲ. ಉತ್ತಮವಾದ ದಿನ. ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಪ್ರಶಂಸೆಗೆ ಒಳಗಾಗ್ತೀರಾ, ಪ್ರಮೋಷನ್ ಸಿಗುವಂಥ ಸಾಧ್ಯತೆ, ಗೌರವ ಹೆಚ್ಚಾಗುವಂಥ ಸಾಧ್ಯತೆ, ಅಧಿಕವಾಗಿ ತಿರುಗಾಟ ಇರುತ್ತೆ. ಮಿಕ್ಕಿದೆಲ್ಲ ಕೂಡ ಶುಭ ಫಲ ಅಂತ ಹೇಳ್ಬೋದು. ಇನ್ನು ಕುಂಭರಾಶಿಯವರಿಗೆ ತೃಪ್ತಿದಾಯಕವಾಗಿದ್ದು ವಿದ್ಯೆಯಲ್ಲಿ ಸಣ್ಣ ಪುಟ್ಟ ಅಭಿವೃದ್ಧಿಯನ್ನು ನೀವು ಪಡೆಯುವಂಥ ಸಾಧ್ಯತೆ. ಬಹಳ ದಿನದಿಂದ ಇರುವಂಥ ಸಮಸ್ಯೆಗಳಿಗೆ ಇಂದು ಪರಿಹಾರವಾಗುವಂಥದ್ದು. ಜೀವನದಲ್ಲಿ ನಗು, ಸಂತೋಷ, ನೆಮ್ಮದಿ ಸಿಗುವಂಥ ದಿನ ಇವತ್ತಾಗುತ್ತೆ. ಆಕಸ್ಮಿಕವಾಗಿ ಧನಲಾಭ ಪ್ರಾಪ್ತಿ. ಮುಖ್ಯವಾಗಿ ಕಬ್ಬಿಣದ ವ್ಯಾಪಾರಿಗಳು, ಸ್ಟೀಲ್ ವ್ಯಾಪಾರಿಗಳು, ನೀರಿಗೆ ಸಂಬಂಧಪಟ್ಟಂಥ ವ್ಯಾಪಾರಿಗಳು, ಹೋಟೆಲ್ ಉದ್ಯಮಿಗಳಿಗೆಲ್ಲ ಅನುಕೂಲವಾಗುವಂಥ ದಿನ ಇವತ್ತು. ಅದಲ್ಲದೆ ಇವತ್ತು ಹೂವು ಮತ್ತು ಹಣ್ಣು ವ್ಯಾಪಾರಿಗಳು ಕೂಡ ಭಾಳಷ್ಟು ಉತ್ತಮವಾದಂಥ ಅಭಿವೃದ್ಧಿ ಇದೆ. ಇನ್ನು ಮೀನರಾಶಿಯವರಿಗೆ ಇವತ್ತು ಸ್ವಲ್ಪ ನೆಗೆಟಿವ್. ಯಾವತ್ತು ನೋಡಿ ಮೀನರಾಶಿಯವರಿಗೆ ಶುಭ ಆಗ್ತಿರುತ್ತೆ ಇವತ್ತು, ಬಟ್ ನೆಗೆಟಿವ್ ಆಗಿದೆ. ನಿಮ್ಮ ವಾಕ್ ಸಹಾಯ ಅಂದರೆ ನಿಮ್ಮ ವಾಕ್ ಅಂತಂದರೆ ಮಾತಿನಿಂದ ಸ್ವಲ್ಪ ನೀವು ಕೆಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸ್ವಲ್ಪ ಗೌರವ ಕಡಿಮೆ ಆಗುತ್ತೆ. ಕೋರ್ಟು ಕಚೇರಿಗಳು, ಪೊಲೀಸ್ ಸ್ಟೇಷನ್ ಹತ್ತುವಂಥದ್ದು, ಅದರ ಸಮಸ್ಯೆಗಳು ಜಾಸ್ತಿ ಆಗುವಂಥ ಸಾಧ್ಯತೆ. ಉತ್ತಮವಾದ ಪ್ರಗತಿಯನ್ನು ಕಾಣ್ತಾ ಇರ್ತಕ್ಕಂಥ ನಿಮಗೆ ಏನೋ ಹಿನ್ನಡೆ ಆಯ್ತಪ್ಪ ಇವತ್ತು ಸಮಸ್ಯೆ ಇದೆ ನನಗೆ ಅಂತ ನೀವೇ ಖುದ್ದಾಗಿ ಯೋಚನೆ ಮಾಡುವಂಥ ಸಮಸ್ಯೆಗಳು. ಕುಟುಂಬದಲ್ಲಿ ಕೂಡ ಸ್ವಲ್ಪ ನಿಮ್ಮ ಬಗ್ಗೆ ಶತ್ರುತ್ವಗಳು ಜಾಸ್ತಿ ಬೆಳೆಯುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸಂತೋಷ ಕಡಿಮೆ ಇರತಕ್ಕಂಥ ದಿನ ಇವತ್ತು ಮೀನರಾಶಿಯವರು. ಸ್ವಲ್ಪ ಭಾಳ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು. ಒಂದೊಂದು ಕೆಲಸ ಕಾರ್ಯಗಳಲ್ಲೂ ಭಾಳ ಯೋಚನೆ ಮಾಡಿ ಚಿಂತಿತವನ್ನು ನೋಡಿ ಆಮೇಲೆ ನೀವು ಮುಂದುವರಿಸ್ತಕ್ಕಂಥದ್ದು ಒಳ್ಳೆಯದು. ಆಮೇಲೆ ಧನ ಸಹಾಯ ಮಾಡಿ ಇವತ್ತು ಯಾರಿಗೆ ಮಾಡಬೇಕೋ ಅವ್ರಿಗೆ ಮಾಡಿ, ಎಲ್ಲರಿಗೂ ಮಾಡಲಿಕ್ಕೆ ಹೋಗಬೇಡಿ. ಇವತ್ತು ಮೋಸ ಹೋಗುವಂಥ ಸಾಧ್ಯತೆ ಹೆಚ್ಚಾಗಿದೆ. ಹಾಗಾಗಿ ಮೀನರಾಶಿಯವರು ಈ ದಿನ ಒಂದು ದೇವರಿಗೆ ಭಸ್ಮಾರ್ಚನೆ, ಈಶ್ವರನಿಗೆ ಭಸ್ಮಾರ್ಚನೆ ಮಾಡಿಸೋದ್ರಿಂದ ದೋಷವನ್ನು ಪರಿಹಾರ ಮಾಡಿಕೊಳ್ಬೋದು. ಪ್ರಿವೀಕ್ಷಕರೇ, ಇದಾಗಿತ್ತು ಈ ದಿನದ ದ್ವಾದಶ ರಾಶಿ ಗೋಚಾರ ಫಲ. ಮತ್ತೊಮ್ಮೆ ನಿಮ್ಮ ಜೀವನ ಸುಖಮಯವಾಗಿ, ಸಂತೃಪ್ತಿದಾಯಕವಾಗಿ, ಆರೋಗ್ಯಪೂರ್ಣವಾಗಿ, ಆಯುಷ್ಯದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.